ಪಹಲ್ಗಾಮ್ ದಾಳಿಗೆ ಸೇಡು ತೀರಿಸಿಕೊಂಡ ಭಾರತ ಪಿಒಕೆಗೆ ಸೇರಿದ 5 ಸ್ಥಳ ಪಾಕಿಸ್ತಾನದ 4 ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಉಗ್ರರನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ ಇಂಡಿಯನ್ ಆರ್ಮಿ ಪಹಲ್ಗಾಮ್ ದಾಳಿಗೆ ಭಾರತ ಕೊನೆಗೂ ಸೇಡನ್ನ ತೀರಿಸಿಕೊಂಡಿದೆ. ಯಾವ ರೀತಿ ಅಂದ್ರೆ ಪಾಕಿಸ್ತಾನ ನೋಡ್ಕೊಳ್ಬೇಕು ಆ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿರುವಂತದ್ದು. ಪಿಒಕೆಗೆ ಸೇರಿದಂತಹ 5 ಸ್ಥಳ ಪಾಕಿಸ್ತಾನದ 4 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಉಗ್ರರನ್ನೇ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ಮಾಡಿದೆ ಸೇನೆ. ಅಮಾಯಕರ ಸಾವಿಗೆ ನ್ಯಾಯ ಕೊಟ್ಟಿದ್ದೇವೆ ಅಂತ ಸೇನೆ ಹೇಳಿದೆ. ಪಾಕ್ ನೇಪಾಳ ಗಡಿ ರಾಜ್ಯಗಳ ಸಿಎಂ ಜೊತೆಗೆ ಅಮಿತ್ ಶಾ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ 48 ಗಂಟೆ ಕಟ್ಟೆಚ್ಚರದಿಂದ ಇರುವಂತೆ ಸೂಚನೆಯನ್ನ ಸಹ ಕೊಡಲಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಆವರಿಸಿರುವಂತಹ ಯುದ್ಧ ಭೀತಿ. ತಮ್ಮ ಮನೆಗಳಿಗೆ ಹೋಗಿ ದೀಪ ಆರಿಸಲು ಜನರಿಗೆ ಸೂಚನೆಯನ್ನ ನೀಡಲಾಗಿದೆ. ಇಂಡೋ ಪಾಕ್ ಗಡಿಯಲ್ಲಿ ನಾಗರಿಕರ ಮೇಲೆ ಪಾಕ್ ದಾಳಿಯನ್ನು ನಡೆಸಿದೆ. ಪದೇ ಪದೇ ಕೆಣಕ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಈಗ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ತಿರುಗೇಟನ್ನ ಕೊಟ್ಟಿದ್ರೂ ಕೂಡ ಮತ್ತೆ ಈಗ ಪಾಕ್ ಬಾಲ ಬಿಚ್ಚೋದಕ್ಕೆ ಶುರುವಾಗಿರುವಂತದ್ದು. ಅದರಲ್ಲೂ ಕೂಡ ತಮ್ಮ ಮನೆಗಳಿಗೆ ಹೋಗಿ ದೀಪವನ್ನ ಆರಿಸೋದಕ್ಕೆ ಈಗ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಇಂಡೋ ಪಾಕ್ ಗಡಿಯಲ್ಲಿ ನಮ್ಮ ನಾಗರಿಕರ ಮೇಲೆ ಪಾಕ್ ದಾಳಿಯನ್ನ ಮಾಡಿದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಭಾರತೀಯ ಸೇನೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಈ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದಕ್ಕೆ ಸರ್ಕಾರ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಪಾಕ್ ತನ್ನ ನರಿ ಬುದ್ಧಿಯನ್ನ ಮುಂದುವರಿಸಿದ್ರೆ ಯುದ್ಧ ಶತಸಿದ್ಧ. ಇದು ಟೀಸರ್ ಅಷ್ಟೇ, ಇನ್ನು ಟ್ರೇಲರ್ ಬಾಕಿ ಇದೆ, ಪಿಕ್ಚರ್ ಅಭಿ ಬಾಕಿ ಅಂತಾರಲ್ಲ ಹಾಗೆ ಇದು ಆರಂಭ ಅಷ್ಟೇ, ಅಂತ್ಯ ಅಲ್ಲ. ಆರಂಭಕ್ಕೆ ಈಗ ಪಾತ್ರಗುಟ್ಟಿರುವಂತಹ ಪಾಕಿಸ್ತಾನ ಇದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ಸಾಕಷ್ಟು ವರ್ಷಗಳೇ ಬೇಕಾಗತ್ತೆ. ಆದ್ರೆ ಈ ನರಿ ಬುದ್ಧಿ ಇರುವಂತಹ ಪಾಕಿಸ್ತಾನ ಈಗ ಮತ್ತೆ ನಮ್ಮ ನಾಗರಿಕರ ಮೇಲೆ ದಾಳಿಯನ್ನ ಮಾಡಿದೆ. ಸದ್ಯಕ್ಕೆ ಗಾಯಾಳುಗಳನ್ನ ಸದ್ಯದ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದೆ ಭಾರತ. ಇದು ಜಸ್ಟ್ ಟೀಸರ್ ಅಷ್ಟೇ, ಇನ್ನು ಟ್ರೇಲರ್ ಇದೆ, ಪಿಕ್ಚರ್ ಅಭಿ ಬಾಕಿ ಹೇ. ಬಟ್ ಆದ್ರೂ ಕೂಡ ಪಾಕಿಸ್ತಾನ ಹೊಡೆತದ ಮೇಲೆ ಹೊಡೆತ ತಿಂದ್ರೂ ಕೂಡ ಮತ್ತೆ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡಿರುವಂತದ್ದು. ಹಾಗಿದ್ರೆ ಈಗ ಪಾಕಿಸ್ತಾನದ ಮುಂದಿನ ನಡೆ ಯಾವ ರೀತಿ ಇದೆ? ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ನಡೆಸ್ತಾ ಇದೆ? ಮೊನ್ನೆ ನಾವು ನೋಡ್ತಾ ಇದ್ವಿ ಏಪ್ರಿಲ್ 22ನೇ ತಾರೀಕಿಗೆ ಚೈತ್ರ, ಏಪ್ರಿಲ್ 22ನೇ ತಾರೀಕಿಗೆ 26 ಜನರನ್ನ ಹತ್ಯೆಯನ್ನ ಏನ್ ಮಾಡುತ್ತೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಪ್ರೇರಿತವಾಗಿರ್ತಕ್ಕಂತಹ ಉಗ್ರಗಾಮಿ ಸಂಘಟನೆಗಳು. ಅದಾದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಮಾತನ್ನ ಹೇಳಿದ್ರು, ನಾವು ಅವ್ರ ಕಲ್ಪನೆಯನ್ನ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಪ್ರತ್ಯುತ್ತರವನ್ನ ಕೊಡ್ತೀವಿ, ನಾವು ನ್ಯಾಯವನ್ನ ಪಡೆದುಕೊಳ್ತೀವಿ ಅಂತ ಹೇಳಿ. ಬಹುತೇಕರು ಅನ್ಕೊಳ್ತಾ ಇದ್ದೇನೆಂದ್ರೆ ಈ ಪಹಲ್ಗಾಮ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಇತ್ತಲ್ಲ, ಅದನ್ನೇ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಉತ್ತರ ಕೊಡ್ತಾರೆ, ಅಥವಾ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಬಾಲಕೋಟ್ ರೀತಿಯಲ್ಲಿ ಒಂದು ಏರ್ ಸ್ಟ್ರೈಕ್ ಆಗ್ಬಹುದು ಅಂತ. ಆದ್ರೆ ಸುಮಾರು 1000 ಕಿಲೋಮೀಟರ್ಗಿಂತ ಅಧಿಕವಾಗಿರ್ತಕ್ಕಂಥ ವ್ಯಾಪ್ತಿಯಲ್ಲಿ, ಅಷ್ಟು ವಿಸ್ತೀರ್ಣದಲ್ಲಿ 9 ಸ್ಥಳಗಳನ್ನ ಗುರುತಿಸಿ 24 ಮಿಸೈಲ್ ಗಳನ್ನ ಹಾಕುವುದರ ಮೂಲಕವಾಗಿ ಅತಿ ದೊಡ್ಡದಾಗಿರ್ತಕ್ಕಂಥ ಪಾಕಿಸ್ತಾನದ ಆಂತರಿಕವಾಗಿರುವಂತಹ ಆ ಒಂದು ಟೆರರ್ ನೆಟ್ವರ್ಕ್ ಏನಿದೆ ಅದನ್ನ ಧ್ವಂಸ ಮಾಡುತ್ತೆ ಭಾರತ ಅನ್ನುವಂತಹ ಕಲ್ಪನೆಯನ್ನ ಪಾಕಿಸ್ತಾನವೂ ಮಾಡ್ಕೊಂಡಿರಲಿಲ್ಲ, ಅಥವಾ ಪಾಕಿಸ್ತಾನಕ್ಕೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡುವಂತಹ ಶಕ್ತಿಗಳೇನಿದಾವೆ ಅವು ಕೂಡ ಅಂದುಕೊಂಡಿರಲಿಲ್ಲ. ಆದ್ರೆ ಭಾರತ ಅದನ್ನ ಈಗ ಮಾಡಿ ಮುಗಿಸಿರುವಂತದ್ದು. ಒಂದು ದೊಡ್ಡ ಮಟ್ಟದಲ್ಲಿ ಉತ್ತರವನ್ನ ನಾವು ಕೊಡಬಲ್ಲೆವು, ನ್ಯಾಯವನ್ನ ನಾವು ಪಡೆದುಕೊಳ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನವನ್ನ ಕೊಟ್ಟಿದೆ. ಹಾಗಿದ್ರೆ ಇದು ಆರಂಭನ ಅಥವಾ ಅಂತ್ಯನ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುವಂತದ್ದು. ಇದು ಆರಂಭವಾಗಿರುವಂತದ್ದು, ಅಂತ್ಯವಂತೂ ಅಲ್ಲ. ಯಾಕಂದ್ರೆ ಆ ಉಗ್ರ ಸಂಘಟನೆಗಳ ಕಾರ್ಖಾನೆ ಆಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಕೇವಲ 1-2 ಸಂಘಟನೆಗಳನ್ನ ಅಥವಾ 1-2 ಉಗ್ರರ ಒಂದು ಶಿಬಿರಗಳನ್ನ ಧ್ವಂಸ ಮಾಡೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಆಗೋದಿಲ್ಲ. ಅದು ರಕ್ತ ಬೀಜಾಸುರರಂತೆ ರಕ್ತ ಬಿದ್ದಲ್ಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಉಗ್ರಗಾಮಿಗಳು ಹುಟ್ಟಾಗ್ತಾನೆ ಇರ್ತಾರೆ. ಆ ಒಂದು ಇಡೀ ಸಂಸ್ಕೃತಿ, ಅವರ ಕಲ್ಚರ್, ಅವರ ಒಂದು ಮನೋಭಾವನೆ ಆ ರೀತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಯಾವಾಗ ಭಾರತ ದಾಳಿಯನ್ನ ಮಾಡಿದೆ, ಈಗ ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕು ಅನ್ನುವಂಥದ್ದು ದಿಕ್ಕು ತೋರಿಸ್ತಾ ಇಲ್ಲ. ನಾವು ಈ ಒಂದು ಪಾಕಿಸ್ತಾನ ಗಡಿಯಲ್ಲಿ ಇವತ್ತು ನಮ್ಮ LOC ಅಲ್ಲಿ ಎಸ್ಪೆಷಲಿ ಲೈನ್ ಆಫ್ ಕಂಟ್ರೋಲ್ ನಲ್ಲಿ, ಅದು ಪೂಂಚ್ನಲ್ಲಿ ಇರಬಹುದು ಅಥವಾ ನಾವು ಈ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಇರಬಹುದು, ಸಾಕಷ್ಟು ನಾಗರಿಕರನ್ನ ಗುರಿಯಾಗಿಸಿ ಗುರುದ್ವಾರದ ಮೇಲೆ ದಾಳಿಯನ್ನ ಮಾಡಿ 3 ಜನರನ್ನ ಹತ್ಯೆ ಮಾಡಲಾಗಿದೆ.
ಪವಿತ್ರವಾಗಿರ್ತಕ್ಕಂಥ ಒಂದು ಯಾತ್ರಾ ಸ್ಥಳ ಗುರುದ್ವಾರ, ಅದರ ಮೇಲೆ ದಾಳಿ ಮಾಡಿರುವಂತದ್ದು. ಈಗ ಎಷ್ಟೋ ಜನ ಈ ಖಾಲಿಸ್ತಾನಿಗಳಿದಾರಲ್ಲ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಪಾಕಿಸ್ತಾನ ಅವರ ನೆಂಟರಲ್ಲ, ಆದ್ರೆ ಪಾಕಿಸ್ತಾನದ ಬಾಲಂಗೋಚಿಗಳ ತರ ಪ್ರಯತ್ನವನ್ನ ಮಾಡಿ ಭಾರತವನ್ನ ವಿನಾಕಾರಣ ದೂಷ ಮಾಡುವಂತದ್ದು, ಭಾರತವನ್ನ ವಿನಾಕಾರಣ ಟಾರ್ಗೆಟ್ ಮಾಡುವಂತದ್ದನ್ನ ಮಾಡ್ತಾ ಇರ್ತಾರೆ ಈ ಖಾಲಿಸ್ತಾನಿ ಉಗ್ರರು. ಆದ್ರೆ ಅಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಸಿಖ್ಖರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸಾಕಷ್ಟು ಜನ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ಒಂದು ಕಾರಲ್ಲಿ ಹೋಗ್ತಾ ಇರುವಂತವರ ಮೇಲೆ ಶೆಲ್ಲಿಂಗ್ ದಾಳಿಯನ್ನ ಮಾಡಿ ಸಾಕಷ್ಟು ಜನ ಗಾಯಗೊಳ್ಳೋದಕ್ಕೆ, ಹಲವಾರು ಜನ ಸಾವನ್ನಪ್ಪೋದಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಭಾರತ ಸೇನೆಯನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ನೋಡೋದಾದ್ರೆ, ನಾವೊಂದು ಪಾಕಿಸ್ತಾನದ ಕಲ್ಚರ್ ಏನಿದೆ, ಅಲ್ಲಿಯ ಒಂದು ಅಸ್ತಿತ್ವದ ಪ್ರಶ್ನೆ ಏನಂತ ನೋಡ್ಬೇಕು. ಪಾಕಿಸ್ತಾನದ ಅಸ್ತಿತ್ವ ಇರೋದೇ ಭಾರತ ವಿರೋಧಿ ಮನೋಭಾವನೆಯಲ್ಲಿ. ಅಲ್ಲಿ ಎಷ್ಟೇ ತಪ್ಪುಗಳಿದಾವೆ, ಅಲ್ಲಿ ಎಷ್ಟೇ ಹಿಂದುಳಿದ ಜನ ಇರ್ಬೋದು, ಅಲ್ಲಿ ಎಷ್ಟೇ ಬಡತನ ಇರ್ಬೋದು, ಅಲ್ಲಿ ಆಹಾರಕ್ಕೆ ಕೊರತೆ ಇರ್ಬೋದು, ನೀರಿಗೆ ಕೊರತೆ ಇರ್ಬೋದು, ಔಷಧಕ್ಕೆ ಕೊರತೆ ಇರ್ಬೋದು, ಆಸ್ಪತ್ರೆಗಳ ಕೊರತೆ ಇರ್ಬೋದು. ಹಾಗಿದ್ದಾಗಿಯೂ ಅಲ್ಲಿಯ ಜನ ಇದ್ದಿದ್ದರಲ್ಲಿ ಸ್ವಲ್ಪ ನಂಬಿಕೆಯನ್ನು ಅಲ್ಲಿಯ ಸೇನೆ ಮೇಲೆ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ, ಅವರಿಗೆ ನಿರಂತರವಾಗಿ ಅವರನ್ನ ಬ್ರೈನ್ ವಾಶ್ ಮಾಡ್ತಾ, ನಾವು ಭಾರತ ಏನಾದ್ರು ದಾಳಿ ಮಾಡಿದ್ರೆ ನಿಮ್ಮ ರಕ್ಷಣೆಗೆ ಇರುವಂತದ್ದು ನಾವೇ ನಿಮ್ಮ ರಕ್ಷಣೆಯನ್ನ ಮಾಡ್ತೀವಿ ಅಂತ ಹೇಳಿ ಸೇನೆ ಹೇಳ್ತಾ ಬರ್ತಾ ಇತ್ತು. ಆದ್ರೆ ಯಾವಾಗ ಆ ಸೇನೆಯ ಮೂಗಿನ ಕೆಳಗಡೆಯಲ್ಲೇ ನಾವು ಇಷ್ಟು ದೊಡ್ಡ ಮಟ್ಟದ ದಾಳಿ ಆಗುತ್ತೆ, ಅದರಲ್ಲೂ ನಾವು ನೋಡ್ತಾ ಇದ್ದೀವಿ ಈ ಭಾವಲ್ಪುರ ಅಂತಕ್ಕಂಥದ್ದು ಏನಿದೆ, ಅದು ಸುಮಾರು 100 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು, ಪಾಕಿಸ್ತಾನದ ಒಳಗಡೆ ಹೋಗಿ ದಾಳಿ ಮಾಡಿದ್ದಾರೆ. ಲಾಹೋರ್ ಪಕ್ಕದಲ್ಲೇ ಮುರುಡಿಕೆ ಅಂತಕ್ಕಂಥದ್ದು, ಅಲ್ಲಿ ದಾಳಿ ಆಗಿರ್ತಕ್ಕಂಥದ್ದು. ಇವುಗಳನ್ನೆಲ್ಲ ಗಮನಿಸ್ತಾ ಇದ್ದಾಗ ಪಾಕಿಸ್ತಾನಕ್ಕೆ ತನ್ನ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸೇನೆಗೆ ಜನನ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ತಾರೆ ಅನ್ನುವಂತ ಒಂದು ಭಯ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಹೀಗಾಗಿ ಈ ಭಯದಲ್ಲಿ ಅವ್ರು ಏನ್ ಮಾಡ್ಬೋದು, ಯಾವ ರೀತಿಯಾದಂತ ತಪ್ಪನ್ನು ಅವ್ರು ಮಾಡ್ತಾರೆ ಅಂತ ಭಾರತ ಯತ್ನಿಸ್ತಾ ಇದೆ, ಅಥವಾ ಒಂದು ಭಾವನೆಯನ್ನು ಹೊಂದಿರುತ್ತೆ, ಅದೇ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಅದೇ ಕಾರಣದಿಂದಾಗಿ LOCಯಲ್ಲಿ ನಾಗರಿಕರನ್ನ ದಾಳಿ ಮಾಡಲಾಗ್ತಾ ಇದೆ. ಇವತ್ತು ಮಧ್ಯರಾತ್ರಿನೋ ನಾಳೆನೋ ಭಾರತದ ಮೇಲೆ ಕೂಡ ಕ್ಷಿಪಣಿ ದಾಳಿಯನ್ನ ಮಾಡುವಂತದ್ದು, ಇಲ್ಲ ಫೈಟರ್ ಜೆಟ್ ಬಳಸಿ ದಾಳಿಯನ್ನ ಮಾಡುವಂತದ್ದು ಮಾಡಬಹುದು, ಅಥವಾ ನಮ್ಮ ಸೇನಾ ನೆಲೆಗಳೇನಿದಾವೆ ಅವುಗಳನ್ನ ಟಾರ್ಗೆಟ್ ಮಾಡಬಹುದು. ಇವತ್ತು ಸ್ಪಷ್ಟವಾಗಿ ಭಾರತ ಇವತ್ತು ಹೇಳಿರುವಂತದ್ದು ಏನಂದ್ರೆ, ನಾವು ಬೆಳಿಗ್ಗೆ ಪ್ರೆಸ್ ಮೀಟ್ ನಡೆಯುವಂತ ಸಂದರ್ಭದಲ್ಲೂ ಕೂಡ ಹೇಳಿರುವಂತದ್ದು, ನಾವು ಇದನ್ನ ಎಸ್ಕಲೇಟ್ ಮಾಡೋದಕ್ಕೆ ಬಯಸೋದಿಲ್ಲ. ಆದ್ರೆ ಒಂದು ವೇಳೆ ಪಾಕಿಸ್ತಾನ ಏನಾದ್ರೂ ನಮ್ಮ ಮೇಲೆ ದಾಳಿಯನ್ನ ಮಾಡಿ ಅವ್ರು ಎಸ್ಕಲೇಟ್ ಮಾಡ್ಬೇಕಂತ ಬಯಸಿದ್ರೆ ಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಫುಲ್ ಫ್ಲೆಡ್ಜ್ ಆಗಿ ನಾವು ಅವರನ್ನ ಟ್ಯಾಕಲ್ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಇನ್ನೊಂದು ನಾವು ನೋಡ್ತಾ ಇದ್ವಿ, ಮಾತೆತ್ತಿದ್ರೆ ನಮ್ಮ ಬಳಿಯಲ್ಲಿ ನ್ಯೂಕ್ಲಿಯರ್ ಅಟಮ್ಸ್ ಇದಾವೆ, ನಾವು ಇರೋದಿಲ್ಲ ಅಂದ್ರೆ ಇಡೀ ಪ್ರಪಂಚವನ್ನೇ ನಾಶ ಮಾಡ್ತೀವಿ ಅಂತ ಹೇಳಿ ಖ್ವಾಜಾ ಶರೀಫ್ ನಿನ್ನೆ ತಾನೇ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇವತ್ತು ಪ್ಲೇಟ್ ಅನ್ನ ಚೇಂಜ್ ಆಗಿದೆ. ಭಾರತ ಈ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ರೆ ನಾವು ಮಾತುಕತೆಗೆ ಸಿದ್ಧ, ನಾವು ದಾಳಿಯನ್ನ ಮಾಡೋದಿಲ್ಲ ಅನ್ನುವಂತ ಅಂಗಲಾಚುವಂತ ಪರಿಸ್ಥಿತಿಗೆ ಬರ್ತಾ ಇದೆ. ಎಷ್ಟು ಬಾರಿ ಕ್ಷಮಿಸಿದ್ರು ಕೂಡ ಕರುಣೆ ಇಲ್ಲದಂತೆ ಅಮಾಯಕರ ಹತ್ಯೆಯನ್ನ ಮಾಡ್ತಾ ಇದೆ, ರಕ್ತವನ್ನು ಹರಿಸ್ತಾ ಇರುವಂತ ಪಾಕಿಸ್ತಾನಕ್ಕೆ ಈಗ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇಂಥ ಒಂದು ಭಯದಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳನ್ನ ಅದು ಮಾಡ್ತಾ ಹೋದ ಹಾಗೇನೆ ಭಾರತಕ್ಕೆ ಅವಕಾಶಗಳು ಸೃಷ್ಟಿ ಆಗ್ತಾ ಹೋಗ್ತವೆ. ಇಷ್ಟು ದಿನ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಸೀಸ್ ಫೈರ್ ಇತ್ತು. ಇದೇ ಕಾರಣದಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮದ್ದುಗುಂಡುಗಳ ಒಂದು ಚಲಾವಣೆ ಆಗ್ತಿರ್ಲಿಲ್ಲ. ಅವ್ರ ಪಾಡಿಗೆ ಅವರಿದ್ರು, ಭಾರತ ಸೇನೆ ಇತ್ತು. ಇದನ್ನ ದುರುಪಯೋಗ ಮಾಡ್ಕೊಂಡಂತ ಅದೇ ಪಾಕಿಸ್ತಾನ ಆ ಕಡೆ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನ ಮಾಡುವಂತದ್ದು, ಬಲೂಚಿಸ್ತಾನದ ಅಮಾಯಕ ನಾಗರಿಕರ ಮೇಲೆ, ಬಲೂಚಿಸ್ತಾನ ಅನ್ನೋದೊಂದು ಸಪರೇಟ್ ದೇಶ ಆಗಿತ್ತದು. 1948ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಸೇನೆಯನ್ನ ಕಳಿಸಿ ಬಲವಂತವಾಗಿ ಅದನ್ನ ವಶಪಡಿಸ್ಕೊಳ್ತಾನೆ. ಇವತ್ತು ಪಾಕಿಸ್ತಾನದ ಬಳಿಯಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಇರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ ಇರ್ಬೋದು, 70% 80% ಇರೋದು ಬಲ್ಚಿಸ್ತಾನದಲ್ಲೇ. ಅಷ್ಟು ಶ್ರೀಮಂತ ರಾಷ್ಟ್ರ ಆಗ್ಬೇಕಾದಂತಹ ಒಂದು ಬಲ್ಚಿಸ್ತಾನವನ್ನ ಹಿಪ್ಪೆ ಮಾಡಿ ಅಲ್ಲಿಯನ್ನ ಅವರ ಜನರ ರಕ್ತವನ್ನ ಹೀರ್ತಾ ಇರುವಂತ ಮಿಸ್ಸಿಂಗ್ ಪರ್ಸನ್ಸ್ ಗಳ ಲೆಕ್ಕವಿಲ್ಲದ ಮಾಡ್ತಿರುವಂತ ಪಾಕಿಸ್ತಾನಕ್ಕೆ ಅದೂ ಒಂದು ಭಯ ಕಾಡ್ತಾ ಇದೆ. ನೋಡಿಕೊಳ್ಳುವಂತಹ ಒಂದು ಪ್ರತ್ಯುತ್ತರವನ್ನ ಕೊಟ್ಟಿರುವಂತದ್ದು. ಇಷ್ಟೆಲ್ಲ ಕೂಡ ಮಾಡಿಸ್ಕೊಂಡು ಕೂಡ ಪಾಕ್ ತನ್ನ ನರಿ ಬುದ್ಧಿಯನ್ನ ಬಿಡೋದಿಲ್ಲ. ಹಾಗಿದ್ರೆ ಪಾಕಿಸ್ತಾನ ಈಗ ಯುದ್ಧಕ್ಕೆ ಸಿದ್ಧತೆಗಳನ್ನ ನಡೆಸಿದ್ಯಾ? ಯಾವೆಲ್ಲ ದೇಶಗಳ ನೆರವನ್ನ ಕೋರ್ತಾ ಇದೆ? ಅಟ್ಲೀಸ್ಟ್ ನಮ್ಮ ಭಾರತವನ್ನ ಎದುರಿಸುವಂತಹ ತಾಕತ್ತಾದ್ರೂ ಪಾಕಿಸ್ತಾನಕ್ಕೆ ಈಗಲಾದ್ರೂ ಇದೆಯಾ? ಯುದ್ಧ ಶುರುವಾಗಿದೆ ಚೈತ್ರ. ಯುದ್ಧ ಶುರುವಾಗ ಸಿದ್ಧತೆ ಮಾಡಿಕೊಳ್ಳುವಂತ ಅಗತ್ಯತೆ ಇಲ್ಲ. ಆಲ್ರೆಡಿ ಯುದ್ಧ ಶುರುವಾಗಿದೆ. ಯುದ್ಧ ಅಂದಾಗ ನಾವು ಕೇವಲ ಗಡಿಯಾಚೆ ಒಂದು ಬಾಂಬ್ ಮಿಸೈಲ್ಗಳನ್ನ ಹಾರಿಸುವಂತದ್ದು, ಅಥವಾ ಈಗ ನಿನ್ನೆ ಆಗಿರ್ತಕ್ಕಂಥ ದಾಳಿಯನ್ನ ಮಾತ್ರ ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬಾರ್ದು. ಈ ಯುದ್ಧದ ಸನ್ನಿವೇಶನ ನೋಡಿದಾಗ 22ನೇ ತಾರೀಕಿಗೆ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾರೆ. ಪಹಲ್ಗಾಮ್ ನಲ್ಲಿ 26 ಅಮಾಯಕ ನಾಗರಿಕರನ್ನ ಹತ್ಯೆ ಮಾಡಲಾಗುತ್ತೆ. 23ನೇ ತಾರೀಕಿನ ದಿನ CEC ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಒಂದು CCS ಅಲ್ಲಿ ಭೇಟಿಯನ್ನ ಮಾಡುತ್ತೆ. ಅದಾದ ಬಳಿಕ ಪ್ರಮುಖವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಮೊದಲ ಪೆಟ್ಟನ್ನ ಕೊಟ್ಟಿದ್ದೆ ಸಿಂಧೂ ನದಿ ಒಪ್ಪಂದದಿಂದ ಹಿಂದೆ ಬರ್ತಿದ್ದಾಗೆ ಅದನ್ನ ಅವ್ರು ಆಕ್ಟ್ ಆಫ್ ವಾರ್ ಅಂತ ಕರೀತಾರೆ. ಅಲ್ಲಿಗೆ ನಿಲ್ತಾ ಇದೆ ಇಲ್ಲ. ಅವರಲ್ಲಿ ಭಾರತದಿಂದ ಏನೆಲ್ಲ ರಫ್ತಾಗ್ತಾ ಇತ್ತು, ಅಲ್ಲಿ ಔಷಧಗಳು ಸರಬರಾಜು ಆಗ್ತಾ ಇತ್ತು, ಅಲ್ಲಿಯ ನಾಗರಿಕರಿಗೆ ಇಲ್ಲಿ ಚಿಕಿತ್ಸೆ ಕೊಡ್ತಾ ಇತ್ತು, ಎಲ್ಲವನ್ನ ಭಾರತ ಸ್ಟಾಪ್ ಮಾಡ್ತಾ ಇದೆ. ನಿರಂತರವಾಗಿ ಭಾರತ ಮಾಡ್ತಿರುವಂತ ತಯಾರಿಯನ್ನ ನೋಡಿ ಅಲ್ಲಿ ಒಂದು ಗಡಿಗೆ ತನ್ನ ಸೇನೆಯನ್ನು ನಿಯೋಗಿಸೋದ್ರಲ್ಲಿ ಏನೇ ಕಳೆದ ಕೇವಲ 14 ದಿನದಲ್ಲಿ ಪಾಕಿಸ್ತಾನ ಸರಿಸುಮಾರಾಗಿ 6ರಿಂದ 8 ಸಾವಿರ ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದೆ. ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗ್ತಾ ಇದೆ ಪಾಕಿಸ್ತಾನದ ಮೇಲೆ. ಅವ್ರು ಕೇಳ್ತಾ ಇರುವಂತದ್ದು ಅದು. ಮತ್ತು ಅದೇ ಚೈನಾದ ಹತ್ರ ಹೋಗಿ ಮನವಿಯನ್ನ ಮಾಡ್ಕೊಳ್ತಾರೆ, ಇಲ್ಲ ಟರ್ಕಿ ಇವತ್ತು ಅವರಿಗೆ ಬಹಿರಂಗವಾಗಿ ಒಂದು ಬೆಂಬಲವನ್ನ ಕೊಟ್ಟಿರುವಂತದ್ದು.
ಆದ್ರೆ ಟರ್ಕಿ ಇರ್ಬೋದು, ಚೈನಾ ಇರ್ಬೋದು, ಇವತ್ತು ಭಾರತವನ್ನ ವಿರುದ್ಧವನ್ನ ಹಾಕಿಕೊಂಡು ತನ್ನ ಗ್ರೌಂಡ್ ನಲ್ಲಿ ಆ ಬೂಟ್ಸ್ ಅನ್ನ ಇಳಿಸುತ್ತಾ, ತನ್ನ ನಾಗರಿಕರನ್ನ ಅಥವಾ ತನ್ನ ಸೇನೆಯನ್ನ ಇಳಿಸಿ ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದೆ ಒಂದು ಅವಕಾಶವನ್ನ ಕೊಡುತ್ತಾ ಅಂತ ನೋಡಿದ್ರೆ ಖಂಡಿತವಾಗಿ ಅಂತ ಒಂದು ಸನ್ನಿವೇಶ ಇಲ್ಲ. ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಭಾರತದ ದಾಳಿ ಬಳಿಕ ಕೆಂಡಾಮಂಡಲ ಆಗಿರುವ ಪಾಕ್, ಭಾರತಕ್ಕೆ ತಿರುಗೇಟು ಕೊಡ್ತೇವೆ ಎಂದಿರುವ ಪಾಕ್ ಪ್ರಧಾನಿ ಪಾಕ್ ಸಂಸತ್ನಲ್ಲೂ ತಿರುಗೇಟು ಕೊಡುವ ಹೇಳಿಕೆಯನ್ನ ನೀಡಿದೆ. ಅಫ್ಕೋರ್ಸ್ ಈಗ ಭಾರತ ಕೊಟ್ಟಿರುವಂತಹ ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ಸುಧಾರಿಸಿಕೊಳ್ಳೋದಕ್ಕೆ ಒಂದಷ್ಟು ದಿನಗಳು ಬೇಕು. ಆದರೂ ಕೂಡ ಈಗ ಈ ಒಂದು ಭಾರತದ ದಾಳಿಗೆ ಪಾಕಿಸ್ತಾನ ಆಲ್ರೆಡಿ ತತ್ತರಿಸಿ ಹೋಗಿದೆ. ಬಟ್ ಈಗ ಏನೋ ಹೇಳ್ತಾರಲ್ಲ, ಒಳಗೆ ಭಯ ಇದ್ರೂ ಕೂಡ ಮೇಲ್ಗಡೆ ಮೊಂಡುತನ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಈಗ ಪಾಕ್ ಪ್ರಧಾನಿ ತೋರಿಸ್ತಾ ಇರುವಂಥದ್ದು. ಭಾರತದ ದಾಳಿ ಬಳಿಕ ಕೆಂಡಾಮಂಡಲರಾಗಿದ್ದಾರೆ ಪಾಕ್ ಪ್ರಧಾನಿ. ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ, ನಾವು ಇದಕ್ಕೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ರಾಘವೇಂದ್ರ ಗುಡಿ, ಅದೇನೋ ಹೇಳ್ತಾರಲ್ಲ ಉತ್ತರನ ಪೌರುಷ ಒಲೆ ಮುಂದೆ ಅಂತ ಹೇಳಿ, ಈಗ ಭಾರತ ಏನೋ ಸಖತ್ತಾಗಿ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಹಾಗಿದ್ರೆ ಈಗ ಪಾಕ್ ಪ್ರಧಾನಿ ಕೂಡ ಇದರಿಂದ ಒಂದ್ ರೀತಿ ಭಯಗೊಂಡಿದ್ರು ಕೂಡ ಮೇಲ್ಗಡೆ ತೋರ್ಸ್ಕೊಳಕ್ ಆಗದೆ ಇದ್ದಂತಹ ಪರಿಸ್ಥಿತಿ. ಹಾಗಿದ್ರೆ ನಾವು ಕೂಡ ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿ ಈಗ ಪಾಕ್ ಪ್ರಧಾನಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಹಾಗಿದ್ರೆ ಯಾವ ರೀತಿಯಾಗಿರುತ್ತೆ ಅವರ ಪ್ರತ್ಯುತ್ತರ, ನಮ್ಮ ಭಾರತದ ಸಿದ್ಧತೆ, ಹಾಗಿದ್ರೆ ಯುದ್ಧ ಫಿಕ್ಸ್ ಏನಾ? ಹಾಗಿದ್ರೆ ಚೈತ್ರ, ನನಗೆ ಆಕ್ಚುಲಿ ಈ ಶಹಬಾಜ್ ಶರೀಫ್ ಮಾತನಾಡ್ತಾ ಇರೋದು ನೋಡ್ತಾ ಇದ್ರೆ ಹೊಟ್ಟೆ ಹುಣ್ಣಾಗುವಷ್ಟು ನಗು ಬರ್ತಾ ಇದೆ. ಯುದ್ಧದ ಗಂಭೀರದ ಸ್ಥಿತಿಯಲ್ಲೂ ಕೂಡ ನನ್ ನಗು ಹುಟ್ಟಿಸ್ತಾ ಇದೆ. ಒಂದು ತರ ಜೋಕರ್ ತರ ಕಾಣ್ತಾ ಇರುವಂತದ್ದು. ಇದೇ ರೀತಿಯಾಗಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಏನಾದ್ರು ಶಹಬಾಜ್ ಶರೀಫ್ ಮುಂದುವರಿಸಿದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ತಾ ಇದ್ರು ಅನ್ಸುತ್ತೆ. ಸುಮ್ಮನೆ ಅಲ್ಲಿ ಪ್ರಧಾನಿಯಾಗಿ ಕುಳಿತುಕೊಂಡಿರುವಂತದ್ದು. ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಳೋರಿಗೆ ಗೊತ್ತಿರುವಂತದ್ದು, ಆ ಸೇನೆಯಲ್ಲಿ ಒಬ್ಬ ಥರ್ಡ್ ಗ್ರೇಡ್ ಅಲ್ಲಿ ಇರ್ತಕ್ಕಂತ ಒಬ್ಬ ಕ್ಲರ್ಕಿಗೆ ಇರುವಷ್ಟು ಅವಕಾಶ ಅಥವಾ ಇರುವಷ್ಟು ಪವರ್ ಕೂಡ ಅಲ್ಲಿ ಒಬ್ಬ ಪ್ರಧಾನಿಗೆ ಇಲ್ಲ. ಈ ಶಹಬಾಜ್ ಶರೀಫ್ ಯಾರು? ನವಾಜ್ ಶರೀಫ್ ಅವರ ಅವರನ್ನ ನಿಯೋಜನೆ ಮಾಡಿರುವಂತದ್ದು ಅದು ಇದೇ ಸೇನೆ. ಆ ಸೇನೆ ಏನ್ ಹೇಳುತ್ತೆ ಅದನ್ನ ಈ ವ್ಯಕ್ತಿ ಅದು ಬರೆದು ಕೊಟ್ಟಿರೋದನ್ನ ಓದ್ಕೊಂಡು ಬರ್ಬೇಕಾದಂತ ಸನ್ನಿವೇಶ ಇರುವಂತದ್ದು. ಭಾರತದ ಮೇಲೆ ಪ್ರತ್ಯುತ್ತರವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಸೇನೆಗೆ ಸಂಪೂರ್ಣ ಒಂದು ಅವಕಾಶವನ್ನ ಕೊಟ್ಟಿದೀವಿ, ಸ್ವಾತಂತ್ರ್ಯವನ್ನ ಕೊಟ್ಟಿದೀವಿ ಅಂತ ಈ ವ್ಯಕ್ತಿ ಬಂದು ಹೇಳ್ತಾ ಇದ್ದಾರೆ. ಇಷ್ಟು ದಿನ ಏನ್ ಮಾಡ್ತಾ ಇತ್ತು ಆ ಸೇನೆ? ನಿನ್ನೆ ರಾತ್ರಿ ಅಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿ ಆದಾಗ್ಲೂ ಕೂಡ ಒಂದೇ ಒಂದು ನಮ್ಮ ಆ ದಾಳಿಯ ಒಂದು ಚಿಕ್ಕ ಸುಳಿವನ್ನು ಅಲ್ಲಿಯ ಸೇನೆಗೆ ಪಡೆದುಕೊಳ್ಳೋದಕ್ಕಾಗಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲಿ ಸ್ಪಷ್ಟವಾಗ್ತಾ ಇರೋದು ಅಷ್ಟೇ, ಒಂದು ರೀತಿಯಿಂದ ತನ್ನ ನಾಗರಿಕರಲ್ಲಿ ಭರವಸೆನ ತುಂಬಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ಇವತ್ತಿನ ಅವ್ರು ಫೇಕ್ ನ್ಯೂಸ್ ಗಳನ್ನ ಅವ್ರು ಹರಡ್ತಾ ಇರೋದು ಅಥವಾ ಆ ಒಂದು ನ್ಯಾರೇಟಿವ್ ಬಿಲ್ಡಿಂಗ್ ಅನ್ನ ಟ್ರೈ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬಾಲಿಶ ಅನ್ಸುತ್ತೆ. ನಾವು 5 ರಫೇಲ್ ಅನ್ನ ಹೊಡೆದಾಕಿದೀವಿ, ನಾವು ಒಂದು ಅಲ್ಲಿಯ ಸಾಕಷ್ಟು ವಿಮಾನಗಳನ್ನ ಹೊಡೆದಾಕಿದೀವಿ, 80 ವಿಮಾನಗಳನ್ನ ಮೇಲೆ ದಾಳಿ ಮಾಡಿತ್ತು ಅನ್ನುವಂತ ಬಾಲಿಶತನದ ಹೇಳಿಕೆಯನ್ನ ಈ ಶಹಬಾಜ್ ಶರೀಫ್ ಕೊಟ್ಟಿರುವಂತದ್ದು. ಅದೇ ವ್ಯಕ್ತಿ ಬೆಳಗ್ಗೆ ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ಒಂದು ಅಲ್ಲಿಯ ಒಂದು ಆರ್ಡರ್ ಅನ್ನ, ಅಂದ್ರೆ ತನ್ನ ಒಂದು ನೋಟಿಫಿಕೇಶನ್ ಇದೆ, ಸರ್ಕಾರದ ಅಧಿಕೃತ ನೋಟಿಫಿಕೇಶನ್, ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಭಾರತದ ವಿಮಾನಗಳು ಗಡಿಯನ್ನ ದಾಟಿಲ್ಲ, ಬದಲಾಗಿ ಅವರು ಲಾಂಗ್ ರೇಂಜ್ ಮಿಸೈಲ್ ಅನ್ನ ಬಳಸಿ ದಾಳಿ ಮಾಡಿದ್ದಾರೆ ಅಂತ ಹೇಳಿ. ಅದಾಗಿ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಯ ಮೀಡಿಯಾದಲ್ಲಿ ಅಲ್ಲಿಯ ಸೇನೆ ಹೇಳುತ್ತೆ ಇವರನ್ನ ನಾವು ವಿಮಾನಗಳನ್ನ ಹೊಡೆದಾಕಿದೀವಿ ಅಂತ. ಇದೇ ಶಹಬಾಜ್ ಶರೀಫ್ ಬೆಳಗ್ಗೆ ಒಂದ್ ಹೇಳ್ತಾರೆ, ಈಗ ಒಂದ್ ಹೇಳ್ತಾ ಇರುವಂತದ್ದು. ಅಂದ್ರೆ ಇವ್ರಿಗೆ ಯಾರಿಗೂ ಕೂಡ ಬುದ್ಧಿನೂ ಇಲ್ಲ, ಅಲ್ಲಿಂದ ಏನಾದ್ರೂ ಒಂದು ಎಸ್ಕೇಪ್ ಆಗೋಕ್ ಸಾಕು, ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರುವಂತವ್ರು. ಇವ್ರು ಎಲ್ಲರೂ ಡ್ಯುಯಲ್ ಸಿಟಿಜನ್ಶಿಪ್ ಅನ್ನ ಇಟ್ಕೊಂಡು ಅಲ್ಲಿಯ ನಾಗರಿಕರಿಗೆ ಅರ್ಥ ಆಗ್ತಾ ಇಲ್ಲ, ಇವರು ತಮ್ಮ ಅಲ್ಲಿಯ ನಾಗರಿಕರ ಭಾವನೆಗಳನ್ನ ಬಳಸ್ಕೊಂಡು ತಮ್ಮ ಒಂದು ಬೇಳೆಯನ್ನ ಬೇಯಿಸ್ಕೊತಾ ಇದಾರೆ ಅಂತ ಹೇಳಿ. ಇವ್ರು ಯುದ್ಧ ಫಿಕ್ಸ್ ಅನ್ನೋದಕ್ಕೆ ಏನ್ ಇವತ್ತು ಯುದ್ಧದ ಭಾರತದ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಾರ? ಒಂದು ವೇಳೆ ಏನಾದ್ರೂ ಯುದ್ಧ ಅವ್ರು ಏನಾದ್ರೂ ಈಗ ಭಾರತ ಬಯಸ್ತಾ ಇರೋದು ಅದನ್ನೇ, ಒಂದು ವೇಳೆ ಅವ್ರು ನಮ್ಮ ಸೇನೆಯ ಮೇಲೆ ಅಥವಾ ಇಲ್ಲಿ ಸಾಮಾನ್ಯ ನಾಗರಿಕರ ಮೇಲೆ ಒಂದೇ ಒಂದು ಕ್ಷಿಪಣಿಯನ್ನ ಹಾರಿಸ್ಲಿ, ಒಂದೇ ಒಂದು ಬಾಂಬ್ ಅನ್ನ ಹಾರಿಸ್ಲಿ, ನಾಳೆಯಿಂದನೇ ಕರಾಚಿಯಲ್ಲಿ ಬ್ಲಾಕ್ಔಟ್ ಆಗುತ್ತೆ ಸಂಪೂರ್ಣವಾಗಿ. ಆ ಒಂದು ನಮ್ಮ ನೌಕಾ ಸೇನೆ ಸಮುದ್ರವನ್ನ ಕಂಪ್ಲೀಟ್ ಆಗಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಒಂದು ಆಯಿಲ್ ಇರ್ಬೋದು ಅಥವಾ ಫುಡ್ ಇರ್ಬೋದು ಸರಬರಾಜು ಆಗದಂಗೆ ನೋಡ್ಕೊಳ್ತಾರೆ. ಅಷ್ಟು ಸುಲಭ ಇಲ್ಲ, ಸುಮ್ಮನೆ ಮಾತನಾಡ್ತಾ ಇದ್ದಾರೆ ಅಲ್ಲಿ ಜನರಿಗೆ ಭರವಸೆ ಕೊಡೋದಕ್ಕೆ. ಇಲ್ಲಿ ಯಾವ ತಿರುಗೇಟು ಇಲ್ಲ, ಪರಗೇಟು ಇಲ್ಲ. ಇವ್ರಿಗೆ ಅಷ್ಟು ಧೈರ್ಯ ಇದ್ದಿದ್ರೆ ನೇರವಾಗಿ ಯುದ್ಧ ಮಾಡ್ತಿದ್ರು. ಈ ಒಂದು ಉಗ್ರಗಾಮಿಗಳನ್ನ ಕಳಿಸಿ ಅಮಾಯಕರನ್ನ ಯಾಕೆ ಸಾಯಿಸ್ತಾ ಇದ್ರು? ಹೀಗಾಗಿ ಭಾರತ ಇವತ್ತು ಸ್ಪಷ್ಟವಾಗಿದೆ, ಭಾರತಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಆ ಉಗ್ರ ಸ್ಥಾನ ಏನಿದೆ ಆ ಫ್ಯಾಕ್ಟರಿಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡ್ಬೇಕಾಗಿರುವಂತದ್ದು ಮಾತ್ರ ಗುರಿಯಾಗಿರ್ಬೇಕು ಭಾರತದ ಮುಂದೆ. ಅವ್ರು ಮಾಡುವಂತ ಭಾಷಣಗಳು, ಅವ್ರು ಹೇಳುವಂತ ಹೇಳಿಕೆಗಳು ನಕ್ಕು ಸುಮ್ಮನಾಗ್ಬೇಕಾಗತ್ತೆ ಅಷ್ಟೇ. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.